ಸಲಹೆ ಪ್ರಮುಖವಾದಂತ ಚರ್ಚೆ ಆಗಿದೆ ಸರ್. ತಾವು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ನಮ್ಮ ಸಮುದಾಯದ ಸಂಖ್ಯೆ ಕಡಿಮೆ ಆಗಿದೆ. ವಿರೋಧ ವ್ಯಕ್ತಪಡಿಸಿಲ್ಲ, ಪ್ರತ್ಯೇಕವಾಗಿ ಸಮುದಾಯದ ಜಾತಿ ಗಣತಿ ಮಾಡ್ತೀವಿ ಅಂತ. ವ್ಯಕ್ತಿ ಈಗ ನಮ್ಮ ಸಮುದಾಯದ್ದು ಇಷ್ಟು ಲಕ್ಷ ಇದೆ ಅಂತ ವರದಿನಲ್ಲಿದೆ. ನಾವು ಯಾವತ್ತೂ ಕೂಡ ಸರ್ವೆ ಮಾಡೇ ಇಲ್ಲ. 1931 ಸರ್ವೆ ಮಾಡಿದ್ದು ಜಾತಿ ಗಣತಿ. 1931 ಎಷ್ಟಾಯಿತು? 95 ವರ್ಷಕ್ಕೆ ಮುಂಚೆ ಜಾತಿ ಗಣತಿ ಮಾಡಿದ್ದು. ಯಾವ ಜಾತಿದು ಎಷ್ಟು ಜನ ಇದ್ದಾರೆ ಅಂತ ಯಾವಾಗಲೂ 95 ವರ್ಷದಲ್ಲಿ ಯಾರೂ ಕೂಡ ಸರ್ವೆ ಮಾಡಿಲ್ಲ. ಏನು ನಮ್ಮ ಸಮಾಜದವ್ರು ಏನಾದರೂ ಜಾಸ್ತಿ ಇದ್ದರೆ ನಾವು ವಿತ್ ಡಾಕ್ಯುಮೆಂಟ್ ಕೊಟ್ಟರೆ ಸರ್ ಮಾಡ್ತಾರೆ ಅಂತ ಹೇಳಿದೆ ಅಷ್ಟೇ. ಸಿಎಂ ಜೊತೆ ಇವತ್ತೇನಾದ್ರು ಚರ್ಚೆ ಮಾಡಿದ್ರೆ ಈ ಬಗ್ಗೆ? ಅಲ್ಲ, ಈಗ ಕ್ಯಾಬಿನೆಟ್ ಒಳಗಡೆ ಏನಾಯಿತು ಅಂತ ಹೇಳಕ್ಕೆ ಬರೋದಿಲ್ಲ. ಆದರೆ ಮುಖ್ಯಮಂತ್ರಿಗಳು ನಮ್ಮೆಲ್ಲರಿಗೂ ಕೂಡ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ಒಳಗಡೆ ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಹೇಳಿದ್ದಾರೆ. ನಮ್ಮ ಅಭಿಪ್ರಾಯ ಕೊಡ್ತೀವಿ. ಮತ್ತೊಂದು ಸಚಿವ ಸಂಪುಟ ಸಭೆ ಆಗಬೇಕು, ಅಲ್ಲಿವರೆಗೂ ಡಿಸೈಡ್ ಆಗಿಲ್ಲ. ಇನ್ನೊಂದು ಪ್ರತಿ ಗುರುವಾರ ಇದು ಸಂಪುಟ ಸಭೆ ಇರುತ್ತೆ. ಮಧ್ಯದಲ್ಲಿ ಬೇಕಾದ್ರೂ ಮುಖ್ಯಮಂತ್ರಿಗಳು ಕರೀಬಹುದು. ಮುಂದಿನ ನಿರ್ಧಾರ ಯಾವ ರೀತಿ ಇರುತ್ತೆ ಸರ್ ಸರ್ಕಾರದ? ಯಾಕಂದ್ರೆ ಒಬ್ಬರು ಸಚಿವರಾಗಿ ಇದು ಜಾರಿ ಆಗ್ಲೇಬೇಕು ಅನ್ನೋಂಥದ್ದು ಅಥವಾ ವಿರೋಧ ಇದೆಯಾ ಅಥವಾ ಸ್ವಲ್ಪ ತಿದ್ದುಪಡಿಗಳೇನಾದ್ರೂ ಆಗ್ಬೇಕಾ? ಪ್ರಶ್ನೆ ತಿದ್ದುಪಡಿ ಏನಾದ್ರೂ ಆಗ್ಬೇಕಾ? ವಿರೋಧ ಪ್ರಶ್ನೆ ಪರ ಪ್ರಶ್ನೆ ಏನು ಬರೋದಿಲ್ಲ. ಇದು ಸಾಮೂಹಿಕ ನಾಯಕತ್ವ. ತಿದ್ದುಪಡಿ ಏನಾದ್ರೂ ಆಗ್ಬೇಕಾ ಸರ್? ಯಾಕಂದ್ರೆ ಒಂದಷ್ಟು ಸಲಹೆ ಕೊಟ್ಟಿದ್ದೀರಾ? ಸಲಹೆಗಳು ಕೊಡ್ತಾರೆ, ಇನ್ನೂ ಟೈಮ್ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಕ್ಯಾಬಿನೆಟ್ ವರೆಗೂ ಟೈಮ್ ಇದೆ. ಇದಿಷ್ಟು ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಂಪಸ್ ಅಂಡ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಳಗೆ ವಿರೋಧವಿದ್ರೂ ಕೂಡ ಬಹಿರಂಗವಾಗಿ ಯಾರು ವಿರೋಧ ಮಾಡಿದ್ವಿ ಅಂತ ಹೇಳಿ ಒಪ್ಕೊಳ್ಳೋಕೆ ತಯಾರಿಲ್ಲ ಅನ್ಸತ್ತೆ. ನಮ್ಮ ಸಮುದಾಯದ ಅಭಿಪ್ರಾಯವನ್ನು ಹೊರಹಾಕಿದ್ದೇವೆ. ಮುಂದಿನ ಸಂಪುಟ ಸಭೆಯಲ್ಲಿ, ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ವಿನಿಮಯ ಮಾಡಿಕೊಳ್ಳಲಾಗತ್ತೆ ಅಂತ ಹೇಳಿ ಈಗ ಸಹಾಯಕರಿದ್ದಾರೆ, ಯಾರು ಬಡತನದಲ್ಲಿದ್ದಾರೆ, ಯಾರು ಶೈಕ್ಷಣಿಕ ಇದು ಚರ್ಚೆ ಆಗ್ತಕ್ಕಂಥ ವಿಷಯದಲ್ಲಿ ಏರುಪೇರುಗಳಾಗ್ಬಿಟ್ಟು ಇನ್ನು ಚರ್ಚೆ ಮುಂದುವರೆದಿದೆ. ನಾನು ಸಲಹೆ ಒಬ್ಬನೇ ಕೊಡಕ್ಕಾಗಲ್ಲ. ಚರ್ಚೆ ಇಂಡಿವಿಜುವಲ್ ಚರ್ಚೆ ಆದ್ರೂ ಕೇಳಿಲ್ಲ. ಚರ್ಚೆ ಮುಂದುವರೆದಿದೆ. ಮತ್ತೆ ಮುಂದೆ ಕ್ಯಾಬಿನೆಟ್ ಬರುತ್ತೆ. ನೋ ಆಕ್ಷೇಪಣೆ ಅದೇನು ಇಲ್ಲ. ಮುಂದೆ ಚರ್ಚೆ ಮುಂದುವರಿತಾ ಇದೆ. ನಮ್ಮ ಜೊತೆ ಸಚಿವರಾದಂತ ತಿಮ್ಮಾಪುರ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತಿನ ಸಚಿವ ಸಂಪುಟ ಬಹಳ ಮಹತ್ವದ್ದು ಸರ್. ನಿಮ್ಮ ಸಮುದಾಯಕ್ಕೆ ಯಾವ ರೀತಿಯಾದಂತ ಒಂದು ವಿಚಾರವನ್ನ ಚರ್ಚೆ ಮಾಡಿದ್ದೀರಾ ಸರ್ ಸಿಎಂ ಜೊತೆ? ಚರ್ಚೆ ಮುಂದುವರೆದಾಗೆ ಹಿಂಗೆ ಆಗ್ಬಿಡುತ್ತೆ, ಇದು ಹಿಂಗಾಗುತ್ತೆ, ಹಂಗೆ ಮುಂದುವರೆದಿದೆ. ಚರ್ಚೆ ಏನೆಲ್ಲ ಸಲಹೆಯನ್ನು ಕೊಟ್ಟಿದ್ದೀರಾ ಸರ್? ಹಲವಾರು ಚರ್ಚೆಗಳಾಗಿದ್ದಾವೆ. ಅದನ್ನೆಲ್ಲ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಫೈನಲ್ ಆಗಿ ಹೇಳ್ತಾ ಇದ್ದೀವಿ ಸರ್. ಎಲ್ಲ ಸಮುದಾಯಗಳಿಗೂ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಏನ್ ಚರ್ಚೆ ಆಗಿದೆ? ಎಲ್ಲ ಸಮುದಾಯಗಳು ನ್ಯಾಯ ಸಿಗಬೇಕು ಅನ್ನೋದೇ ಅದರ ಉದ್ದೇಶ. ಅದನ್ನು ಕಂಟಿನ್ಯೂ ಮಾಡ್ತಾರೆ. ಯಾವೆಲ್ಲ ಚರ್ಚೆಗಳು ವಿಷಯ ಬಂತು ಸರ್? ಯಾಕಂದ್ರೆ ಯಾರಿಗೂ ಕೂಡ ಅಧ್ಯಯನದ ಬಗ್ಗೆ ಅಥವಾ ಈ ವಿಚಾರ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಹಾಗಾಗಿ ಏನೆಲ್ಲ ಚರ್ಚೆ? ಅಧ್ಯಯನ ವಿಚಾರಗಳು, ಯಾವ ಜನಸಂಖ್ಯೆ ಏನು ಹಿಂದುಳಿದಿದೆ, ಶೈಕ್ಷಣಿಕವಾಗಿ ಏನು ಹಿಂದುಳಿದಿದೆ, ಇವೆಲ್ಲವೂ ಚರ್ಚೆ ಆಗಿದೆ ಸರ್. ಈಗ ಬಹಿರಂಗವಾಗಿ ಸಾರ್ವಜನಿಕರಿಗೆ ಯಾವಾಗ ಈ ಮಾಹಿತಿ ಸಿಗುತ್ತೆ ಸರ್? ಇದು ಕ್ಯಾಬಿನೆಟ್ ಮತ್ತೆ ಮುಂದಿನ ಮೀಟಿಂಗ್ ಚರ್ಚೆ ಆಗ್ತಾ ಇದೆಯಲ್ಲ, ಚರ್ಚೆ ಆಗ್ತದೆ ಸರ್. ಥ್ಯಾಂಕ್ ಯು. ಇದಿಷ್ಟು ಆರ್.ಬಿ. ತಿಮ್ಮಾಪುರ ಅವರ ಮಾತು. ಕ್ಯಾಮ್ ಪರ್ಸನ್ ಹಾಗೆ ನಾವು ಒಂದಷ್ಟು ಚರ್ಚೆಯವ್ರನ್ನ ಕೂಡ ಹಾಗೆ ಮಾತಾಡ್ತಾ ಹೋಗ್ತೀನಿ. ಸೊ ಈಗಾಗಲೇ ನಾವು ನೋಡ್ಬೋದು, ಅನೇಕ ಸಚಿವರು ತಮ್ಮದೇ ಆದಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಹೋಗ್ತಾ ಇದ್ದಾರೆ. ಸೊ ಏನೆಲ್ಲ ಆಗ್ತಾ ಇದೆ ಅನ್ನೋಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ತೀವಿ. ಇನ್ನೂ ಅನೇಕ ಸಚಿವರು ತಮ್ಮದೇ ಆದಂತ ಅಭಿಪ್ರಾಯ ಮಾಡ್ತಾರೆ. ಬೋಸರಾಜ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಇವತ್ತು ಸಚಿವ ಸಂಪುಟ ಸಭೆ ಇತ್ತು ಸರ್, ಬಹಳ ಮಹತ್ವದ್ದು. ಏನೆಲ್ಲ ಚರ್ಚೆ ಮಹತ್ವ ಇದೆ? ಆ ಸಬ್ಜೆಕ್ಟ್ ಬಗ್ಗೆ ಎಲ್ಲರೂ ಅವರವರ ಅಭಿಪ್ರಾಯಗಳನ್ನು ಪ್ರಾರಂಭ ಮಾಡಿದರೆ ಚರ್ಚೆ ನಡೀತಾ ಇದೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಫೈನಲ್ ಕನ್ಕ್ಲೂಷನ್ ಬರೋಣ ಎಂಬ ಒಂದು ಅಭಿಪ್ರಾಯಕ್ಕೆ ಬಂದ್ವಿ ನಾವೆಲ್ಲರೂ ಸೇರಿ. ಸರ್, ಈಗ ಪ್ರಮುಖವಾಗಿ ಸರ್ ಅಧ್ಯಯನ ಮಾಡ್ಕೊಂಬನ್ನಿ, ಅಲ್ಲ ಸರ್ ಅಧ್ಯಯನ ಮಾಡ್ಕೊಂಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಏನೆಲ್ಲ ಚರ್ಚೆ ಅಧ್ಯಯನ ಮಾಡ್ಕೊಂಡು ಬಂದಿದ್ದಾರೆ. ಕೆಲವರು ತಮ್ಮ ಅಭಿಪ್ರಾಯಗಳು ಹೇಳಿದ್ದಾರೆ. ಚರ್ಚೆ ನಡೀತಾ ಇದೆ. ಇದು ಅಪೂರ್ಣ ಆಗಿದೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಫೈನಲ್ ಡಿಸಿಷನ್. ಸರ್, ಇನ್ನೂ ಏನಾದ್ರೂ ಸಲಹೆಗಳನ್ನ ಏನಾದ್ರು ಕೇಳಿದ್ದಾರೆ ಸರ್? ಯಾರ ಸಲಹೆ ಅವ್ರ ಸಲಹೆ, ಯಾರ್ಯಾರು ಏನು ಸಿಗ್ತದೋ ಅವ್ರ ಸಲಹೆಗಳು ಹೇಳಿದ್ದಾರೆ. ಪಬ್ಲಿಕ್ ಒಪಿನಿಯನ್ ಯಾವ ರೀತಿ ದಂಪತಿಗಳು ಹೇಳಿದ್ದಾರೆ, ಯಾವ ರೀತಿ ಮಾಡಬೇಕು ಎಂಬುದು ಅವ್ರವ್ರ ಸಲಹೆ ಕೊಟ್ಟಿದ್ದಾರೆ. ಅಪೂರ್ಣ ಆಗಿದೆ. ಎಲ್ಲನೂ ಕಂಪ್ಲೀಟ್ ಆಗಿಲ್ಲ. ಮತ್ತೊಂದು ಸಚಿವ ಸಂಪುಟ ಸಭೆ ಯಾವಾಗ ಆಗುತ್ತೆ ಸರ್? ಮತ್ತೊಂದು ಸಚಿವ ಸಂಪುಟ ಸಭೆ ಯಾವಾಗ? ನೆಕ್ಸ್ಟ್ ವೀಕ್ ಮಾತಾಡೋದು. ಚಾಮರಾಜನಗರದಲ್ಲೇ ಡಿಸೈಡ್ ಆಗುತ್ತಾ ಹೇಗೆ ಅಂತ ನೋಡಿ, ಸಬ್ಜೆಕ್ಟ್ ಬಂದ್ಮೇಲೆ ಗೊತ್ತಾಗ್ತದೆ. ನೆಕ್ಸ್ಟ್ ಸಬ್ಜೆಕ್ಟ್ ಅಲ್ಲಿ ಮಾತಾಡೋಣ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಷನ್ ಬರ್ತದೆ. ಏನಾದ್ರು ಸರ್, ಕೆಲವರು ಅನೇಕರ ವಿರೋಧ ಇದೆ, ಆ ರೀತಿ ಏನಾದ್ರು ಇದೆ? ಅಲ್ಲಂತೂ ಯಾವುದೇ ಆ ರೀತಿಯಾದಂತ ಅಭಿಪ್ರಾಯ ಬಂದಿಲ್ಲ. ಜನರಲ್ ಡಿಸ್ಕಷನ್ ಆಗಿದೆ. ಅದರ ಬಗ್ಗೆ ಮುಂದೆ ನೆಕ್ಸ್ಟ್ ಇದರಲ್ಲಿ ಮಾತಾಡೋಣ ಅಂತೇಳಿ ಫೈನಲ್ ಡಿಸಿಷನ್ ಮಾಡೋಣ ಅಂತೇಳಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸರ್, ಇನ್ನ ಉಳಿದಂತೆ ಅನೇಕ ಸಚಿವರುಗಳು ಕೂಡ ಸರ್ ಜಾರಿ ಆಗ್ಲೇಬೇಕು ಅನ್ನೋ ಒತ್ತಡವನ್ನು ಹಾಕಿ ಯಾವ ರೀತಿ ಆ ರೀತಿಯಾದ ಡಿಸ್ಕಷನ್ ಬಂದಿಲ್ಲ. ಹಾಗೆ ನಾವು ನೋಡ್ಬೋದು, ಅನೇಕರು
ಅನೇಕರು ಕೂಡ ನಮ್ಮ ಜೊತೆಲಿದ್ದಾರೆ. ಹಾಗೆ ನಾವು ಮತ್ತಷ್ಟು ಸಚಿವರ ಅಭಿಪ್ರಾಯವನ್ನು ಕೂಡ ಪಡ್ಕೊಡೋಣ. ಸೊ ಅನೇಕ ಸಚಿವರು ಕೂಡ ನಮ್ಮ ಜೊತೆಲಿ ಇರ್ತಕ್ಕಂಥದ್ದು ಪ್ರಮುಖವಾದಂತ ಚರ್ಚೆ ಆಗಿದೆ ಸರ್. ತಾವು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರೆ ನಮ್ಮ ಸಮುದಾಯದ ಸಂಖ್ಯೆ ಕಡಿಮೆ ಆಗಿದೆ. ವಿರೋಧ ವ್ಯಕ್ತಪಡಿಸಿಲ್ಲ, ಪ್ರತ್ಯೇಕವಾಗಿ ಸಮುದಾಯದ ಜಾತಿಗಣತಿ ಮಾಡ್ತೀವಿ ಅಂತ ವ್ಯಕ್ತಿ ಈಗ ನಮ್ಮ ಸಮುದಾಯದ್ದು ಇಷ್ಟು ಲಕ್ಷ ಇದೆ ಅಂತ ವರದಿನಲ್ಲಿದೆ. ನಾವು ಯಾವತ್ತೂ ಕೂಡ ಸರ್ವೆ ಮಾಡೇ ಇಲ್ಲ. 1931 ಸರ್ವೆ ಮಾಡಿದ್ದು ಜಾತಿ ಗಣತಿ. 1931 ಎಷ್ಟಾಯಿತು? 95 ವರ್ಷಕ್ಕೆ ಮುಂಚೆ ಜಾತಿ ಗಣತಿ ಮಾಡಿದ್ದು. ಯಾವ ಜಾತಿದು ಎಷ್ಟು ಜನ ಇದ್ದಾರೆ ಅಂತ ಯಾವಾಗಲೂ 95 ವರ್ಷದಲ್ಲಿ ಯಾರೂ ಕೂಡ ಸರ್ವೆ ಮಾಡಿಲ್ಲ. ಏನು ನಮ್ಮ ಸಮಾಜದವ್ರು ಏನಾದರೂ ಜಾಸ್ತಿ ಇದ್ದರೆ ನಾವು ವಿತ್ ಡಾಕ್ಯುಮೆಂಟ್ ಕೊಟ್ಟರೆ ಸರ್ವ್ ಮಾಡ್ತಾರೆ ಅಂತ ಹೇಳಿದೆ ಅಷ್ಟೇ. ಸಿಎಂ ಜೊತೆ ಇವತ್ತೇನಾದ್ರು ಚರ್ಚೆ ಮಾಡಿದ್ರೆ ಈ ಬಗ್ಗೆ? ಅಲ್ಲ, ಈಗ ಕ್ಯಾಬಿನೆಟ್ ಒಳಗಡೆ ಏನಾಯಿತು ಅಂತ ಹೇಳಕ್ಕೆ ಬರೋದಿಲ್ಲ. ಆದರೆ ಮುಖ್ಯಮಂತ್ರಿಗಳು ನಮ್ಮೆಲ್ಲರಿಗೂ ಕೂಡ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ಒಳಗಡೆ ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಹೇಳಿದ್ದಾರೆ. ನಮ್ಮ ಅಭಿಪ್ರಾಯ ಕೊಡ್ತೀವಿ. ಮತ್ತೊಂದು ಸಚಿವ ಸಂಪುಟ ಸಭೆ ಆಗಬೇಕು, ಅಲ್ಲಿವರೆಗೂ ಡಿಸೈಡ್ ಆಗಿಲ್ಲ. ಇನ್ನೊಂದು ಪ್ರತಿ ಗುರುವಾರ ಇದು ಸಂಪುಟ ಸಭೆ ಇರುತ್ತೆ. ಮಧ್ಯದಲ್ಲಿ ಬೇಕಾದ್ರೂ ಮುಖ್ಯಮಂತ್ರಿಗಳು ಕರಿಬಹುದು. ಮುಂದಿನ ನಿರ್ಧಾರ ಯಾವ ರೀತಿ ಇರುತ್ತೆ ಸರ್ ಸರ್ಕಾರದ? ಯಾಕಂದ್ರೆ ಒಬ್ಬರು ಸಚಿವರಾಗಿ ಇದು ಜಾರಿ ಆಗ್ಲೇಬೇಕು ಅನ್ನೋಂಥದ್ದು ಅಥವಾ ವಿರೋಧ ಇದೆಯಾ ಅಥವಾ ಸ್ವಲ್ಪ ತಿದ್ದುಪಡಿಗಳೇನಾದ್ರೂ ಆಗ್ಬೇಕಾ? ಪ್ರಶ್ನೆ ತಿದ್ದುಪಡಿ ಏನಾದ್ರೂ ಆಗ್ಬೇಕಾ ಸರ್? ವಿರೋಧ ಪ್ರಶ್ನೆ ಪರ ಪ್ರಶ್ನೆ ಏನು ಬರೋದಿಲ್ಲ. ಇದು ಸಾಮೂಹಿಕ ನಾಯಕತ್ವ. ತಿದ್ದುಪಡಿ ಏನಾದ್ರೂ ಆಗ್ಬೇಕಾ ಸರ್? ಯಾಕಂದ್ರೆ ಒಂದಷ್ಟು ಸಲಹೆ ಕೊಟ್ಟಿದ್ದೀರಾ? ಸಲಹೆಗಳು ಕೊಡ್ತಾರೆ, ಇನ್ನೂ ಟೈಮ್ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಕ್ಯಾಬಿನೆಟ್ವರೆಗೂ ಟೈಮ್ ಇದೆ. ಇದಿಷ್ಟು ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಂಪಸ್ ಅಂಡ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಳಗೆ ವಿರೋಧವಿದ್ರೂ ಕೂಡ ಬಹಿರಂಗವಾಗಿ ಯಾರು ವಿರೋಧ ಮಾಡಿದ್ವಿ ಅಂತ ಹೇಳಿ ಒಪ್ಕೊಳ್ಳೋಕೆ ತಯಾರಿಲ್ಲ ಅನ್ಸುತ್ತೆ. ನಮ್ಮ ಸಮುದಾಯದ ಅಭಿಪ್ರಾಯವನ್ನು ಹೊರಹಾಕಿದ್ದೇವೆ. ಮುಂದಿನ ಸಂಪುಟ ಸಭೆಯಲ್ಲಿ, ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ವಿನಿಮಯ ಮಾಡಿಕೊಳ್ಳಲಾಗತ್ತೆ ಅಂತ ಹೇಳಿ ಈಗ ಸಹಾಯಕರಿದ್ದಾರೆ, ಯಾರು ಬಡತನದಲ್ಲಿದ್ದಾರೆ, ಯಾರು ಶೈಕ್ಷಣಿಕ ಹೋಗಿದ್ದಾರೆ. ಇದು ಚರ್ಚೆ ಆಗ್ತಕ್ಕಂಥ ವಿಷಯದಲ್ಲಿ ಏರುಪೇರುಗಳಾಗ್ಬಿಟ್ಟು ಇನ್ನು ಚರ್ಚೆ ಮುಂದುವರೆದಿದೆ. ತಾವೇನು ಸಲಹೆ ಕೊಟ್ರಿ? ನಾನು ಸಲಹೆ ಒಬ್ಬನೇ ಕೊಡಕ್ಕಾಗಲ್ಲ. ಚರ್ಚೆ ಇಂಡಿವಿಜುವಲ್ ಚರ್ಚೆ ಆದ್ರೂ ಕೇಳಿಲ್ಲ. ಚರ್ಚೆ ಮುಂದುವರೆದಿದೆ. ಮತ್ತೆ ಮುಂದೆ ಕ್ಯಾಬಿನೆಟ್ ಬರುತ್ತೆ. ನೋ ಆಕ್ಷೇಪಣೆ. ಮತ್ತೆ ಲಿಖಿತ ರೂಪದಲ್ಲಿ ಕೊಡುವಂತೆ ಸಿಎಂ ಅದೇನು ಇಲ್ಲ. ಮುಂದೆ ಚರ್ಚೆ ಮುಂದುವರಿತಾ ಇದೆ. ನಮ್ಮ ಜೊತೆ ಸಚಿವರಾದಂತ ತಿಮ್ಮಾಪುರ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತಿನ ಸಚಿವ ಸಂಪುಟ ಬಹಳ ಮಹತ್ವದ್ದು ಸರ್. ನಿಮ್ಮ ಸಮುದಾಯಕ್ಕೆ ಯಾವ ರೀತಿಯಾದಂತ ಒಂದು ವಿಚಾರವನ್ನ ಚರ್ಚೆ ಮಾಡಿದ್ದೀರಾ ಸರ್ ಸಿಎಂ ಜೊತೆ? ಚರ್ಚೆ ಮುಂದುವರೆದಾಗೆ ಹಿಂಗೆ ಆಗ್ಬಿಡುತ್ತೆ, ಇದು ಹಿಂಗಾಗುತ್ತೆ, ಹಂಗೆ ಮುಂದುವರೆದಿದೆ. ಚರ್ಚೆ ಏನೆಲ್ಲ ಸಲಹೆಯನ್ನು ಕೊಟ್ಟಿದ್ದೀರಾ ಸರ್? ಹಲವಾರು ಚರ್ಚೆಗಳಾಗಿದ್ದಾವೆ. ಅದನ್ನೆಲ್ಲ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಫೈನಲ್ ಆಗಿ ಹೇಳ್ತಾ ಇದ್ದೀವಿ ಸರ್. ಎಲ್ಲ ಸಮುದಾಯಗಳಿಗೂ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಏನ್ ಚರ್ಚೆ ಆಗಿದೆ? ಎಲ್ಲ ಸಮುದಾಯಗಳು ನ್ಯಾಯ ಸಿಗಬೇಕು ಅನ್ನೋದೇ ಅದ್ರ ಉದ್ದೇಶ. ಅದನ್ನು ಕಂಟಿನ್ಯೂ ಮಾಡ್ತಾರೆ. ಯಾವ ಎಲ್ಲ ಚರ್ಚೆಗಳು ವಿಷಯ ಬಂತು ಸರ್? ಯಾಕಂದ್ರೆ ಯಾರಿಗೂ ಕೂಡ ಅಧ್ಯಯನದ ಬಗ್ಗೆ ಅಥವಾ ಈ ವಿಚಾರ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಹಾಗಾಗಿ ಏನೆಲ್ಲ ಚರ್ಚೆ? ಅಧ್ಯಯನ ವಿಚಾರಗಳು, ಯಾವ ಜನಸಂಖ್ಯೆ ಏನು ಹಿಂದುಳಿದಿದೆ, ಶೈಕ್ಷಣಿಕ